ಹಾಯ್ ಹಲೋ ನಮಸ್ತೆ. ಇದು ಮುರಾರ್ಜಿಗೆ ಸಂಬಂಧಪಟ್ಟದೈತಿ ನೋಡ್ರಿ. ಆಗಲೇ ಈಗ ವಿಜ್ಞಾನಕ್ಕೆ ಸಂಬಂಧಪಟ್ಟದ್ದು ಐತಿ, ಈಗ ಸಮಾಜಕ್ಕೆ ಸಂಬಂಧಪಟ್ಟದ್ದು ಹೇಳ್ತೈತಿ. ಹೆಚ್ಚು ಟೈಮ್ ಇಲ್ಲದ ಕಾರಣಕ್ಕೆ ನಾವು ಇವನ್ನ ಹೇಳ್ಬೇಕಾಯ್ತಿ. ಒಂದಿನಕ್ಕೆ 15 ಕ್ವಶನ್ಸ್. ಒಂದೇ ಮನೆಯಲ್ಲಿ ಒಟ್ಟಾಗಿ ವಾಸಿಸುವ ರಕ್ತ ಸಂಬಂಧಿಗಳ ಸಮೂಹಕ್ಕೆ ಕುಟುಂಬ ಎನ್ನುವರು. ಒಂದೇ ಮನೆಯಲ್ಲಿ ಒಟ್ಟಾಗಿ ವಾಸಿಸುವ ರಕ್ತ ಸಂಬಂಧಿಗಳ ಸಮೂಹಕ್ಕೆ ಏನಂತ ಕರಿತೀವಿ? ಕುಟುಂಬ ಅಂತ ಕರಿತೀವಿ. ಕುಟುಂಬದ 2 ವಿಧಗಳು ಯಾವುವು? ಅವಿಭಕ್ತ ಕುಟುಂಬ ಮತ್ತು ವಿಭಕ್ತ ಕುಟುಂಬ. ಕುಟುಂಬದ 2 ವಿಧಗಳು ಅವಿಭಕ್ತ ಕುಟುಂಬ ಮತ್ತು ವಿಭಕ್ತ ಕುಟುಂಬ. ಕೇವಲ 2 ತಲೆಮಾರಿನವರು ವಾಸಿಸುವ ಚಿಕ್ಕ ಕುಟುಂಬಕ್ಕೆ ವಿಭಕ್ತ ಕುಟುಂಬ ಎನ್ನುವರು. 2ಕ್ಕಿಂತ ಹೆಚ್ಚು ತಲೆಮಾರಿನವರು ವಾಸಿಸುವ ದೊಡ್ಡ ಕುಟುಂಬಕ್ಕೆ ಅವಿಭಕ್ತ ಕುಟುಂಬ ಎನ್ನುವರು. ಅವಿಭಕ್ತ ಕುಟುಂಬಗಳು ಹೆಚ್ಚಾಗಿ ಡ್ಯಾಶಲ್ಲಿ ಕಂಡುಬರುತ್ತವೆ. ಹಳ್ಳಿಗಳಲ್ಲಿ ಅವಿಭಕ್ತ ಕುಟುಂಬಗಳು ಹೆಚ್ಚು ಕಂಡುಬರುತ್ತವೆ. ವಿಭಕ್ತ ಕುಟುಂಬಗಳು ಹೆಚ್ಚಾಗಿ ನಗರಗಳಲ್ಲಿ ಕಂಡುಬರುತ್ತವೆ. ಪಿತೃಪ್ರಧಾನ ಕುಟುಂಬದ ಮುಖ್ಯಸ್ಥರು ಯಾರಾಗಿರುತ್ತಾರೆ? ಪಿತೃ ಪ್ರಧಾನ ಕುಟುಂಬದ ಮುಖ್ಯಸ್ಥರು ತಂದೆ ಆಗಿರುತ್ತಾರೆ. ಮಾತೃಪ್ರಧಾನ ಕುಟುಂಬದ ಮುಖ್ಯಸ್ಥರು ಯಾರಾಗಿರುತ್ತಾರೆ? ಮಾತೃಪ್ರಧಾನ ಕುಟುಂಬದಲ್ಲಿ ತಾಯಿ ಕುಟುಂಬದಲ್ಲಿ ಮುಖ್ಯಸ್ಥರು ಆಗಿರುತ್ತಾರೆ. ಪ್ರಾಥಮಿಕ ಶಿಕ್ಷಣ ಪಡೆಯುವುದು ಮಕ್ಕಳ ಡ್ಯಾಶ್ ಹಕ್ಕು ಮೂಲಭೂತ. ಪ್ರಾಥಮಿಕ ಶಿಕ್ಷಣ ಪಡೆಯುವುದು ಮಕ್ಕಳ ಮೂಲಭೂತ ಹಕ್ಕು. ಶಿಕ್ಷಣ ಹಕ್ಕು ಕಾಯ್ದೆ RTE ಜಾರಿಗೆ ಬಂದ ವರ್ಷ 2009. ಕುಟುಂಬದ ಸದಸ್ಯರು ಮೂಲ ಕುಟುಂಬ ಬಿಟ್ಟು ಪ್ರತ್ಯೇಕ ಕುಟುಂಬ ರಚಿಸಿಕೊಳ್ಳಲು ಕಾರಣ? ವಿವಾಹ, ಶಿಕ್ಷಣ, ಉದ್ಯೋಗ. ಇತ್ತೀಚಿನ ದಿನಗಳಲ್ಲಿ ಕುಟುಂಬದ ಸ್ವರೂಪ ಬದಲಾಗುತ್ತಿರಲು ಕಾರಣ? ಕುಟುಂಬದ ಆದಾಯ, ವಿದ್ಯಾಭ್ಯಾಸ, ಉದ್ಯೋಗ ಇವೆಲ್ಲವೂ ಬರ್ತಾವೆ. ಇಲ್ಲೈತೆ ನೋಡ್ರಿ ವಂಶವೃಕ್ಷದ ಡಯಾಗ್ರಾಮ್. ಈ ಥರ ರಾಜು ಮತ್ತು ರಘು ಇರುವ ಸಂಬಂಧ ಅಪ್ಪ ಮಗ. ರಾಜು ಮತ್ತು ರಘು ಇರುವ ಸಂಬಂಧ ಅಪ್ಪ ಮಗ. ರಘು ಮತ್ತು ವೀರೇಶ್ಗಿರುವ ಸಂಬಂಧ ಸಹೋದರರು. ರಮ್ಯಾ ಮತ್ತು ಗೌತಮಯ್ಯಗಿರುವ ಸಂಬಂಧ ಅತ್ತೆ ಸೊಸೆ. ರಾಜು ಮತ್ತು ಪ್ರಿಯಗಿರುವ ಸಂಬಂಧ ಅಜ್ಜ ಮೊಮ್ಮಗಳು. ರಾಜು ಮನುಗಿರುವ ಸಂಬಂಧ ಅಜ್ಜ ಮೊಮ್ಮಗ. ಗೌತಮಿ ಮತ್ತು ವೀರೇಶ್ಗಿರುವ ಸಂಬಂಧ ಅತ್ತೆ ಮೈದುನ. ಈ ಥರ ಮುರಾರ್ಜಿಗೆ ಸಂಬಂಧಪಟ್ಟಂಗೆ ಕ್ವಶನ್ಸ್ ಅದಾವೆ. ದಿನಾನು ಒಂದು ಚಾಪ್ಟ್ರ್ ವಿಜ್ಞಾನ ಮತ್ತು ಒಂದು ಚಾಪ್ಟ್ರ್ ಸೋಷಿಯಲ್ ಹೇಳ್ತೀನಿ. ಇಂಪಾರ್ಟೆಂಟ್ ಐತಿ. ಇಂಪಾರ್ಟೆಂಟ್ ಇದ್ದ ಕಾರಣಕ್ಕೆ ನಾನು ಹೇಳ್ತೀನಿ. ಅದ್ರಾಗ 5ಕ್ಕೆ ಸಂಬಂಧಪಟ್ಟಂಥವು ಬುಕ್ನಾಗ ತೆಗೆದು ಕ್ವಶನ್ಸ್ ಹಾಕಿರ್ತಾರೆ. 5th ಮತ್ತು 4th ಸಂಬಂಧಪಟ್ಟಂಥ ಬುಕ್ಸಿಗೆ ಸಂಬಂಧಪಟ್ಟದ್ದು ಹಾಕಿರ್ತಾರೆ. ನಾನು ಹಿಂದೂ ಹೇಳೀನಿ, ಬುಕ್ನೂ ತೆಗೆದು ಹೇಳ್ತೀನಿ. ಈಗ ಸ್ವತಃ ಜೀನಿಯಸ್ ಮೊರಾರ್ಜಿ ದೇಸಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ ಆದರ್ಶ ವಿದ್ಯಾಲಯ ಮುಂತಾದ ವಸತಿ ಶಾಲೆಗಳ 6ನೇ ತರಗತಿ ಪ್ರವೇಶ ಪರೀಕ್ಷೆ ಯಶಸ್ವಿಯಾಗಿದೆ. ಅವನ್ನ ಹೇಳಾಕತ್ತೀವಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮೂಲಕ ತಿಳಿಸಿ. ನಿಮ್ಗೆ ಇರುವಂಥವು ಇಂಪಾರ್ಟೆಂಟ್ ಮಾತ್ರ ತೆಗೆದು ಹೇಳಾಕತ್ತೈತಿ. ಥ್ಯಾಂಕ್ ಯು.